ಸೊ ರಾಶಾಧಿಪತಿಯಾದಂತಹ ಮಕರ ರಾಶಿಗೆ ಅಧಿಪತಿ ಶನೇಶ್ವರ, ಮಕರ ಮತ್ತೆ ಕುಂಭಕ್ಕೆ ಅವನೇ ಅಧಿಪತಿ. ಸೊ ಮಕರ ರಾಶಿ ಅಧಿಪತಿಯಾದಂತಹ ಶನೇಶ್ವರ 2ನೇ ಮನೆಯಲ್ಲಿದ್ದಾನೆ ಧನಸ್ಥಾನದಲ್ಲಿ. ಸ್ವಲ್ಪ ಹಣ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ, ಕಷ್ಟಪಟ್ಟು ದುಡಿತೀರಿ. ಎಲ್ಲೋ ಒಂದ್ ಕಡೆ ಕಂಜೂಸ್ತನ ಮಾಡಿ 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 ಕೂಡ ಹಾಕಿ ದುಡ್ಡನ್ನ ಉಳಿಸುವಂತಹ ಭಾವ ಮಕರ ರಾಶಿಯವರಿಗೆ. ಆದ್ರೆ ಈಗ ಹಿಂದೆ ಹೇಳಿದೆ ನಾನು, ಮಕರ ರಾಶಿಯವರ ಮನೆಯಲ್ಲಿ ಈಗ ಆಲ್ರೆಡಿ ಸಾವು ಆಗಿರುತ್ತೆ ನೋಡಿ ಅಂತ. ಯಾರಿಗೆಲ್ಲ 6, 8, 12ನೇ ಮನೆ ದಶೆ ಇರುತ್ತೋ ಅವ್ರಿಗೆಲ್ಲ 100% ಅವ್ರ ಮನೆಯಲ್ಲಿ ಸಾವಿರುತ್ತೆ, ಸಾವಾಗಿರುತ್ತೆ. ಆ ಮಕರ ರಾಶಿಯವ್ರಿಗೂ ಕೂಡ ಕಂಟಕ ಇರುತ್ತೆ. ಆದ್ರೆ ಈಗ ಅವ್ರ ಮೇಲೆ ಸಾವಾಗೋಯ್ತಪ್ಪ, ಈ ವರ್ಷ ಹೆಂಗಿದೆ ನೋಡೋಣ ಬನ್ನಿ. ಈ ವರ್ಷ ಖಂಡಿತ ಗುರು 5ಕ್ಕೆ ಹೋಗ್ತಾನೆ. ರಾಶಿಯಿಂದ ಗುರು 5ನೇ ಮನೆಗೆ ಹೋಗೋದ್ರಿಂದ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತುಕೊಳ್ಳೋದ್ರಿಂದ ನಿಮ್ಮ ಉಳಿದ ಮಕ್ಕಳುಗಳಿಗೂ ಒಳ್ಳೇದಾಗತ್ತೆ. ಜೊತೆಗೆ ನಿಮಗೆ ಗುರುಬಲ ಬರುತ್ತೆ. ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತ ಹೊಟ್ಟಿದಿರಲ್ಲ, ಯಾಕಂದ್ರೆ 3ನೇ ಮನೆ ರಾಹು ಭಾತೃಕಾರಕ, ಜೊತೆಗೆ ಪರಾಕ್ರಮ ಇವನ್ನ ರಾಹು ತಗೊಂಡ್ ಬಂದು ಸ್ಟ್ರಾಂಗ್ ಆಗಿ ಕೊಡ್ತಾನೆ. ಹಿಡಿದು ಅಡ್ಡ ಬಿಡಲ್ಲ, ನೀವು ಮಾಡೇ ಮಾಡ್ತೀನಿ ಅಂತೀರಾ ಮಕರ ರಾಶಿಯವರು. ಅದು ಎಷ್ಟಾರ ಆಗ್ಲಿ, ನನಗೆ ಪ್ರಾಣ ಕಂಟಕ ಬರ್ಲಿ, ನಾನು ಈ ಕೆಲಸ ಹಿಡಿದ ಕೆಲಸವನ್ನ ಬಿಡಲ್ಲ ಅಂತಾರೆ ಮಕರ ರಾಶಿಯವರು. ಹಂಗಾಗಿ ಹಿಡಿದ ಕೆಲಸವನ್ನ ಸಾಧನೆ ಮಾಡ್ತಾರೆ ಅಂದ್ರೆ ಈ ವರ್ಷ ಮಕರ ರಾಶಿಯವರು ಖಂಡಿತ ಮಾಡ್ತಾರೆ. ಗುರು ಪೂರ್ವಪುಣ್ಯ ಸ್ಥಾನಕ್ಕೆ ಬರೋದ್ರಿಂದ ಮಕ್ಕಳುಗಳ ಎಜುಕೇಶನ್ ಅಲ್ಲಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ. ಮಕ್ಕಳು ಏನಾರ 10th ಆಗಿದ್ರೆ, PUC ಆಗಿದ್ರೆ, ಅಥವಾ ಕೊನೆಯ ಒಂದು ಫೈನಲ್ ಇಯರ್ ಡಿಗ್ರಿಗಳನ್ನು ಓದು, ಇಂಜಿನಿಯರಿಂಗ್ ಆಗಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಾಗ್ಬೋದು, UPSC ಎಕ್ಸಾಮ್ಗಳಾಗ್ಬೋದು, IAS KS ಬರ್ದಿರೋ ನಿಮ್ಮ ಮಕ್ಕಳುಗಳು ಪ್ರಿಲಿಮಿನರಿ ಆಗ್ಬೋದು, ಸೆಕೆಂಡರಿ ಎಕ್ಸಾಮ್ಗಳಾಗ್ಬೋದು, ಇಂಥವನ್ನೆಲ್ಲ ಪಾಸ್ ಮಾಡುವಂತಹ ಯೋಗ ಮಕರ ರಾಶಿಯವರಿಗೆ. ಸೊ ಮಕರ ರಾಶಿಯವರಿಗೆ ಆದಷ್ಟು ಈ ವರ್ಷ ಶುಭಾನುಶುಭ ಫಲಗಳಿದೆ. ಯಾಕಂದ್ರೆ ಲಾಸ್ಟ್ ಇಯರ್ ತುಂಬಾ ನೋವುಗಳನ್ನು ಪಟ್ಬಿಟ್ಟಿದ್ದಾರೆ, ಕಷ್ಟಗಳನ್ನು ಪಟ್ಟಿದ್ದಾರೆ, ಮಕ್ಕಳಿಂದ ವೇದನೆಗಳನ್ನು ನೋಡಿದ್ರು, ಮಕ್ಕಳಿಂದ ತುಂಬಾ ಆರಿಬಲ್ ಲೈಫ್, ಏನಪ್ಪಾ ನಂಗಿಂತ ಮಕ್ಕಳು ಬೇಕಾ, ನನಗೆ ಯಾಕಿಂತ ಮಕ್ಕಳು ಹುಟ್ಟಿದ್ದಾರೆ ಅಂತ ತುಂಬಾ ಯೋಚನೆ ಮಾಡ್ತಿದೆ. ಆದ್ರೆ ಇವಾಗ ಆ ಮಕ್ಕಳು ನಿಮ್ಗೆ ಯೋಗಕಾರಕರಾಗ್ತಾರೆ, ಒಳ್ಳೇದಾಗತ್ತೆ. ಮಕ್ಕಳ ಒಂದು ನಡವಳಿಕೆಯಲ್ಲಿ ಚೇಂಜಸ್ ಆಗುತ್ತೆ, ಬಿಹೇವಿಯರ್ ಚೇಂಜ್ ಇರುತ್ತೆ. ಸೊ ಖಂಡಿತ ಒಳ್ಳೇದಾಗತ್ತೆ. ಏಪ್ರಿಲ್ ಹೆಂಡು ಮತ್ತೆ ಮೇ ನಂತರ ಪೂರ್ವ ಪುಣ್ಯ ಸ್ಥಾನಾಧಿಪತಿಗೆ ಗುರು ಹೋಗೋದ್ರಿಂದ ಒಳ್ಳೆ ಫಲಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಮಕರ ರಾಶಿಯ ಅಧಿಪತಿ ನಮಗೆ ಶನೇಶ್ವರ 2ನೇ ಮನೆಯಲ್ಲಿರೋದ್ರಿಂದ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನ ಕೊಡ್ತಾನೆ. ಅಥವಾ ಹಣದ ಒಂದು ವಿಚಾರದಲ್ಲಿ ಯಾವ್ದಾರ ಒಂದು ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡುವಂಥದ್ದು ಅಥವಾ ಸಂಪಾದನೆ ಮಾಡಿಕೊಡುವಂತಹ ಅವಕಾಶವನ್ನ ಮಕರ ರಾಶಿಯವರಿಗೆ ಆಗತ್ತೆ. ಆದ್ರೆ ಮಕರ ರಾಶಿಯವರಿಗೆ 8ನೇ ಮನೆ ಅಧಿಪತಿಯಾದಂತಹ ರವಿ ಮತ್ತೆ 4ನೇ ಮನೆ ಅಧಿಪತಿಯಾದಂತಹ ಕುಜ 12ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಮನೆಗಳನ್ನ ಕಳ್ಕೊಳ್ಳುವಂಥದ್ದು ಅಥವಾ ಈ ಮನೆ ಮಾರಿ ಇನ್ನೊಂದು ಮನೆ ಕೊಂಡ್ಕೊಳ್ಳುವಂಥದ್ದು ಆಗುತ್ತೆ ಏಪ್ರಿಲ್ ಮೇ ನಂತರ. ಸೊ ಹೊಸ ಮನೆ ಕೊಂಡ್ಕೊಳ್ಳೋಕೆ ತಾವು ಯಾವ್ದಾರ ಒಂದು ಭಾವ ಕಳ್ಕೊಬೇಕಾಗತ್ತೆ. ಅದು ಈ ಯಾವ್ದಾರ ಜಮೀನ್ ಕಳ್ಕೊಂಡು, ಜಾಗ ಕಳ್ಕೊಂಡು ಹೊಸದನ್ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಯಾವ್ದಾರ ಒಂದು ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡುವಂಥದ್ದು, ಇದೆಲ್ಲ ಆಗುತ್ತೆ ಮಕರ ರಾಶಿಯವರಿಗೆ. ಸೊ ಒಳ್ಳೆಯ ಫಲಾನುಫಲಗಳೇ ಇದೆ. ಆದ್ರೆ ರವಿ ಸ್ವಲ್ಪ ಅಷ್ಟಮಾಧಿಪತಿ ರವಿ 8ನೇ ಮನೆಗೆ ಇರೋದ್ರಿಂದ ಸ್ವಲ್ಪ ಕಣ್ಣು ಆಪರೇಷನ್ ಆಗ್ಬೋದು ಮಕರ ರಾಶಿಯವರಿಗೆ. ಎಲ್ಲೋ ಒಂದ್ ಸ್ವಲ್ಪ ಕಣ್ಣು ಪೊರೆ ಬರುವಂಥದ್ದು, ಆಪರೇಷನ್ಗೆ ಒಳಗಾಗುವಂಥದ್ದು ಎಲ್ಲ ಚಾನ್ಸಸ್ ಉಂಟು. ಜೊತೆಗೆ ಹಾರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ಹೋಲ್ಗಳು ಅಂತ ಹೇಳ್ತೀವಿ ನೋಡಿ, ಸ್ಟೆಂಟ್ ಹಾಕಿಸ್ಕೊಳ್ಳೋದು, ಹೋಲ್ ಆಗುವಂಥದ್ದನ್ನು ಕೂಡ ಇರ್ತದೆ. ನೋಡಿ ಸ್ವಲ್ಪ ಹೆಲ್ತ್ ನೋಡ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಇರಲಿ. ಪ್ಲಸ್ ಇನ್ನೊಂದೇನು ಅಂತ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಾಕ್ ಮಾಡಿ. ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸ್ವಲ್ಪ ದಪ್ಪ ಆಗಬಾರ್ದು, ದಪ್ಪ ಆದ್ರೆ ನೆಗೆಟಿವ್ ಎನರ್ಜಿ. ಈ ತುಲಾ ರಾಶಿಯವರು ಸ್ವಲ್ಪ ಬೇಗ ದಪ್ಪ ಆಗ್ಬಿಡ್ತಾರೆ, ವೃಷಭ ರಾಶಿಯವರು ದಪ್ಪ ಆಗ್ಬಿಡ್ತಾರೆ. ಮಕರ ರಾಶಿಯವರು ದಿಢೀರಂತ ಸಣ್ಣ ಇದ್ದವರೆಲ್ಲ ದಪ್ಪ ಆಗ್ಬಿಡ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಅದಾವಾಗ ಸ್ವಲ್ಪ ದಪ್ಪ ಆಗೋದು ಜಾಸ್ತಿ. ಮೊದಲು ತುಂಬಾ ಸಣ್ಣ ಇರ್ತಾರೆ, ಆಮೇಲೆ ಸಿಕ್ಕಾಬಿಡ ದಪ್ಪ ಆಗೋದು. ಸೊ ಹಾಗಾಗಿ ವೃಷಭ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ತೂಕದ ಬಗ್ಗೆ ಹೆಚ್ಚು ಗಮನ ಇರಲಿ. ವೃಷಭ ರಾಶಿಯವರು ಆಗ್ಲಿ ದಪ್ಪ ಆಗ್ಬಾರ್ದು, ದಪ್ಪ ಆದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಬೀರ್ತಾ ಬರುತ್ತೆ. ಸೊ ಇನ್ನ ಮಕರ ರಾಶಿಯವರಿಗೆ ಇನ್ನೊಂದು ಯೋಗ ಏನಪ್ಪಾ ಅಂತ ಅಂದ್ರೆ ಲಕ್ಷ್ಮೀನಾರಾಯಣ ಯೋಗ ಕಣ್ರಿ. ಬುಧ ಶುಕ್ರ ಬಂದಿದ್ದಾನೆ, 11ನೇ ಮನೆ ಅಧಿಪತಿ, ಏಕದಶ ಸ್ಥಾನಾಧಿಪತಿ, ಕೋಟಿ ಪುಣ್ಯ ಲಾಭಂ ಅಂತ ಹೇಳ್ತಾ ಇದೀನಲ್ವಾ. ಸೊ ಏಕದಶ ಸ್ಥಾನದಲ್ಲಿ ಬುಧ ಶುಕ್ರ ಕುಳಿತುಕೊಂಡಿರೋದ್ರಿಂದ ಅವ್ರಿಗೆ ಈ ವರ್ಷ ಅಧಿಕ ಲಾಭಾಂಶಗಳನ್ನ ನೋಡ್ತಾರೆ. ಹೆಂಗೆ ಅಂತಂದ್ರೆ 10 ರೂಪಾಯಿ ಹಾಕಿ 100 ರೂಪಾಯಿ ನೋಡುವಂಥದ್ದು, 100 ರೂಪಾಯಿ ಹಾಕಿ 1000 ರೂಪಾಯಿ ಮಾಡುವಂಥ, 1000 ರೂಪಾಯಿ ಮಾಡಿ 1,00,000 ರೂಪಾಯಿ ನೋಡುವಂಥ, 1,00,000 ರೂಪಾಯಿ ಕೋಟಿ ಆಗುವಂಥದ್ದು. ಸೊ ಹಾಗಾಗಿ ಹೇಗೋ ಮಾಡಿ ಇಷ್ಟು ವರ್ಷ ನೋಡದೇ ಇರುವಂತಹ ಹಣವನ್ನೆಲ್ಲ ಈ ಮಕರ ರಾಶಿಯವರು ನೋಡ್ತಾರೆ. ಹಾಗಾಗಿ ಒಳ್ಳೇದಾಗತ್ತೆ ಮಕರ ರಾಶಿಯವರಿಗೆ. ಯಾಕೆಂದ್ರೆ ಸಾಕಷ್ಟು ಶುಭ ಫಲಗಳೇ ಉಂಟು ಮಕರ ರಾಶಿಯವರಿಗೆ. ಮೇ ನಂತರ ತುಂಬಾ ಚೇಂಜಸ್ಗಳನ್ನ ನೋಡ್ತಾ ಹೋಗ್ಬೋದು. ಸ್ವಲ್ಪ ಕಣ್ಣಿನ ಭಾವದಲ್ಲಿ ಹುಷಾರಾಗಿದ್ರೆ ಎಲ್ಲ ಒಳಿತನ ಉಂಟು ಮಾಡುತ್ತೆ. ಬುಧ ಶುಕ್ರ ನಂದ್ರಲ್ಲೇ ಇದ್ದಾನೆ, ಲಾಭಾಂಶದಲ್ಲೇ ಬುಧ ಶುಕ್ರ ಕುಣಿಸ್ತಾ ಇದ್ದ ಎಣಿಸ್ಬೇಕಾಗತ್ತೆ ನೀವೆಷ್ಟು ದುಡ್ಡನ್ನ ಅಂತ ಹೇಳಿ ಕುತ್ಕೊಂಡು ತಿಜೋರಿಗಳಲ್ಲಿ ದುಡ್ಡನ್ನ ಶೇಖರಣೆ ಮಾಡುವಂಥದ್ದು ಮಕರ ರಾಶಿಯವರು.
ರಾಜ್ಯ ರಾಜಕಾರಣಿಗಳ ಹಾಗಿದ್ರೆ ಒಳ್ಳೆ ಫಲಿತಾಂಶವನ್ನು ನೋಡುವಂಥದ್ದು. ಮುಂದೆ ಸೆಂಟ್ರಲ್ ಬರ್ತಾರೆ ಎಲೆಕ್ಷನ್. ಸೊ ಮಕರ ರಾಶಿಯವರು ಒಳ್ಳೊಳ್ಳೆ ಫಲಿತಾಂಶಗಳನ್ನ ಪಡೆಯುವಂತಹ ಒಂದು ಯೋಗ ಈ ಮಕರ ರಾಶಿಯವರಿಗೆ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಯೋಗ. ರವಿ ಶುಕ್ರ ಅಲ್ಲೇ ಇದ್ದಾನೆ, ಗುರು ಬೇರೆ ಚೇಂಜಸ್ ಆಗ್ತಾನೆ, ರಾಹು 3ನೇ ಮನೆಗೆ ಬಂದ್ರೆ ಶತ್ರುಗಳನ್ನ ಬಡಿದೋಗಿಸುವಂತಹ ಒಂದು ಕೆಲಸ ರಾಜಕಾರಣಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಪ್ರಮೋಷನ್ ಆಗುವಂತ ಚಾನ್ಸಸ್ ಉಂಟು. ಸೊ ಇದೆಲ್ಲ ಒಳ್ಳೆಯ ಯೋಗಗಳುಂಟು ಮಕರ ರಾಶಿಯವರಿಗೆ.